ಶಿವರಾಜ್ ಅಣ್ಣಾರವರು ಮಹಾಭಾರತದಲ್ಲಿ ಬರುವ ಮಹಾಪಾತ್ರ ಕೃಷ್ಣನಿಗೆ ಸಮವೆನಿಸಿಕೊಂಡಿದ್ದಾರೆ. ಕರ್ಣನ ಸಾರಥಿಯೊಬ್ಬ ಅತ್ಯುತ್ತಮನಾಗಿದ್ರೆ ಅವನಿಗೆ ಕುರುಕ್ಷೇತ್ರದಲ್ಲಿ ಅಂತಹ ಗತಿ ಬರುತ್ತಿರಲಿಲ್ಲವೇನೋ. ಅರ್ಜುನನ ಸಾರಥಿ ಕೃಷ್ಣ ಪ್ರಭುತ್ವ ಮರೆತು ಧರ್ಮತ್ವವನ್ನ ಪುನಃಸ್ಥಾಪಿಸಿದನು. ಕೃಷ್ಣ ಅರ್ಜುನನಿಗೆ ತಾಳ್ಮೆ, ಸಮಾಧಾನ, ಸರಿಯಾದ ಮಾರ್ಗ ತೋರಿದುದಕ್ಕಾಗಿ ಅರ್ಜುನನಿಗೆ ಅಂತಹ ಗತಿ ಬರಲಿಲ್ಲವೇನೋ. ಏನಂತೀರಿ? ನಮ್ಮ ಜೊತೆಗಾರರು ನಮ್ಮನ್ನ ಅತ್ಯುತ್ತಮ ಮಟ್ಟಕ್ಕೆ ಕೊಂಡೊಯ್ತಾರೆ ಎನ್ನುವ ಮಾತು ಜನಜನಿತ ಅಲ್ವಾ? ಶಿವರಾಜಣ್ಣ ಪಾಟೀಲರು ತಮ್ಮ ಒಡನಾಟದಲ್ಲಿರುವ ಪ್ರತಿಯೊಬ್ಬರನ್ನ ಅತ್ಯುತ್ತಮ ಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಯಶಸ್ಸಿನ ದಡ ಮುಟ್ಟಿಸುತ್ತಿದ್ದಾರೆ. ಯುವ ಜನರಿಗೆ ಗೆಲುವು ಸಿಗುವಂತೆ ಮಾಡ್ತಿದ್ದಾರೆ. ಯುವಕರು ಪಡೆದುಕೊಳ್ಳುವ ಪುರಸ್ಕಾರವನ್ನ ಕಂಡು ಅವರು ಆನಂದಿಸುತ್ತಿದ್ದಾರೆ. ಸದಾ ರಾಯಬಾಗ್ ತಾಲೂಕಿನ ಜನತೆಯ ಅಭಿವೃದ್ಧಿಯನ್ನ ಬಯಸುತ್ತಿದ್ದಾರೆ. ಒಳ್ಳೆಯ ಸಲಹೆಗಾರರಾಗಿ ಸರ್ವರಿಗೂ ನೀತಿಯ ಪಾಠ ಮಾಡ್ತಿದ್ದಾರೆ. ಇಂತಹ ಒಬ್ಬ ನಾಯಕನನ್ನ ಪಡೆದ ರಾಯಭಾಗದ ಜನತೆ ಧನ್ಯ ಧನ್ಯ. ಸಂಘ ವಿಶೇಷಣವು ಪುರುಷನಿಗೆ ಪೂಜ್ಯತೆ ತರುತ್ತೆ. ಅಂತೆಯೇ ರಾಯಭಾಗದ ಮಹಾ ಜನತೆ ಶಿವರಾಜಣ್ಣ ಪಾಟೀಲರ ಒಡನಾಟದಲ್ಲಿರಲು ಸದಾ ಆನಂದಿಸುತ್ತಾರೆ ಮತ್ತು ಗೌರವ ಪಟ್ಟುಕೊಳ್ತಾರೆ. ಅಣ್ಣಾಜಿಯವರ ಬಗ್ಗೆ ಬರೆಯಲು ಪದಗಳು ಸಾಲೋದಿಲ್ಲ. ಎಷ್ಟು ಬರೆದರೂ ಕಡಿಮೆಯೇ, ಎಷ್ಟು ಹೊಗಳಿದರೂ ಕಡಿಮೆಯೇ. ಶಿವರಾಜಣ್ಣ ಪಾಟೀಲರ ಜನ್ಮ ದಿನವನ್ನ ಇಡೀ ರಾಯಬಾಗ್ ತಾಲೂಕು ಇವತ್ತಿನ ದಿನ ದೀಪಾವಳಿ ಹಬ್ಬದಂತೆ ಆಚರಿಸುತ್ತೆ. ಕೇಕ್ ಕತ್ತರಿಸೋದು, ಪಟಾಕಿ ಹೊಡೆಯುವುದು, ಸಿಹಿ ತಿನ್ನಿಸುವುದು, ದಾನ ಕೊಡುವುದು, ಅಣ್ಣಾಜಿಯವರ ಹೆಸರಿನಲ್ಲಿ ಅಭಿಷೇಕ ಮಾಡುವುದು, ಕಾಯಿ ಒಡೆಯುವುದು, ಪೂರ್ಣ ನಮಸ್ಕಾರ ಹಾಕುವುದು, ದೇವರಿಗೆ ಹರಕೆಗಳನ್ನು ಹೊರುವುದು. ಶಿವರಾಜಣ್ಣ ಪಾಟೀಲರಿಗೆ ದೀರ್ಘಾಯುಷ್ಯಗಳು ಪ್ರಾಪ್ತವಾಗಲಿ ಎಂದು ಬೇಡಿಕೊಂಡು ಉಘೆ ಉಘೆ ಎನ್ನುತ್ತಾರೆ. ಶಿವರಾಜಣ್ಣ ಪಾಟೀಲರು ಮುಂಬರುವ ದಿನಗಳಲ್ಲೇ ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡು ಜನ ಸೇವೆ ಮಾಡಲಿ ಅಂತ ಈ ಭಾಗದ ಬಹುಜನರ ಬೇಡಿಕೆಯಾಗಿರುವಂತದ್ದು ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಶಿವರಾಜಣ್ಣ ಪಾಟೀಲ್ ಅವರ ಶಿಕ್ಷಣವನ್ನ ನೋಡೋದಾದ್ರೆ ಅವರು ಮಾಸ್ಟರ್ಸ್ ಇನ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್, ಮೇಜರ್ ಇನ್ ಫೈನಾನ್ಸ್, ಮೇಜರ್ ಇನ್ ಅಕೌಂಟೆನ್ಸಿ ಅಟ್ ನ್ಯೂಯಾರ್ಕ್. ಅವರು ಉತ್ತಮ ಶಿಕ್ಷಣವನ್ನ ಪಡೆದು ಉತ್ತಮ ಸಮಾಜ ಸೇವೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಯುವ ಕೇಸರಿ ಸನ್ಮಾನ್ಯ ಶ್ರೀ ಶಿವರಾಜಣ್ಣ ಪಾಟೀಲ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಅವರ ಅಪಾರ ಅಭಿಮಾನಿ ಬಳಗ ರಾಯಬಾಗ್. BGM ನ್ಯೂಸ್ ಕನ್ನಡ MD ಮಹಾಂತೇಶ್ ದೊಡ್ಮನೆ.